ಮಾತು ಪಂಚವಟಿಯ ಬಗ್ಗೆ ಇವತ್ತು ಚಂದ್ರಶೇಖರ್ ರೆಡ್ಡಿ ಅವ್ರ ತೋಟದಲ್ಲಿ ಇವತ್ತು ನೆಡಲಾಗ್ತಿದೆ. ಅದಕ್ಕೆ ನೀವೆಲ್ಲ ಸಾಕ್ಷಿ ಆಗಿದ್ದೀರಾ. ಅದರ ಬಗ್ಗೆ ತಮ್ಮ ಒಂದು ಅಭಿಪ್ರಾಯ? ಭಾಳ ಖುಷಿ ಆಗ್ತಿದೆ. ಯಾಕಂದರೆ ಚಂದ್ರಶೇಖರ್ ರೆಡ್ಡಿ ಅವ್ರನ್ನ ಈಗ ಒಂದು 20 ವರ್ಷಗಳ ಹಿಂದೆ ನಾನು ನೋಡಿದ್ದೆ. ಮತ್ತು ಇವತ್ತು ನಾನು ನೋಡ್ತಾ ಇದ್ದೀನಿ. ಅವರೇ ನೀವಲ್ಲ ಅಂತ ಕೇಳಿದೆ. ಹೌದು ಅಂದರು. ಇಲ್ಲಿ ಹಂಪಿ ಹನುಮಂತಯ್ಯವರು ಪ್ಲಾಟ್ನಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ದರ್ಶನ ಆಗಿತ್ತು. ಸಾವಯವ ಕೃಷಿಕರು, ಅನೇಕ ಭತ್ತದ ತಳಿನ ಸಂರಕ್ಷಕರವರು. ಇನ್ನೂ ಒಂದು ನೆನಪಾತು ನನಗೆ. ಏನಂತಂದರೆ ಶ್ರೀರಾಮಾಯಣ ದರ್ಶನ ಈ ಕಾವ್ಯದಲ್ಲಿ ಕುವೆಂಪುರವರು ಬರೆದಾರೆ. ಅಲ್ಲಿ ಪಂಚವಟಿಯ ಪರ್ಣಕುಟಿ ಅಂತ ಒಂದು ಶಬ್ದ. ಅಂದರೆ ರಾಮ ಅವರೆಲ್ಲ ಬರಬೇಕಾದ್ರೆ ಪಂಚವಟಿಯಲ್ಲಿ ಇದ್ದರು. ಪಂಚವಟಿಯ ಪರ್ಣಕುಟಿ ಇಂತಿಂಥ ಈ ಪಂಚವಟಿಯ ವೃಕ್ಷಗಳನ್ನು ಬಳಸಿಕೊಂಡು ಅವರು ಒಂದು ಪರ್ಣಕುಟಿ ಮಾಡಿದರು ಅನ್ನೋದು ಒಂದು ಅಲ್ಲಿ ಒಂದು ನೋಡ್ತೀವಿ. ಇಲ್ಲಿ ನನ್ನ ಭಾವನೆಯಲ್ಲಿ ಪಂಚವಟಿ ಬಗ್ಗೆ ಭಾಳ ಚೆನ್ನಾಗೆ ನಮಗೆ ಮಾರುತಿರಾವ್ರವರು ಹೇಳಿದ್ದಾರೆ. ನನ್ನ ಭಾವನೆಯಲ್ಲಿ ಪಂಚವಟಿ ಅಂತಂದರೆ ಈ ವಟ ಅಂದರೆ ವೃಕ್ಷ, ದೊಡ್ಡ ಮರ, ಬೃಹದಾಕಾರವಾಗಿ ಬೆಳೀತಕ್ಕಂಥ ಮರ. ಪಂಚ ಅಂದರೆ 5 ಬೃಹದಾಕಾರವಾಗಿ ಬೆಳೆಯೋ ಮರಗಳು. ಆಮೇಲೆ ಇಲ್ಲಿ ಪೂಜನೀಯ ಸ್ಥಿತಿಯ, ಆರೋಗ್ಯವರ್ಧಕ ಸ್ಥಿತಿಯ ಮರಗಳೇ ಇವೆಲ್ಲ 5 ಆಗಿದ್ದಾವೆ. ಇವುಗಳು ಆರೋ ಅಂತಂದರೆ ಪ್ರಭಾವಳಿ. ದೇವರು ಹಿಂದೆ ಒಂದು ಆರೋ ಅಂತ ಇರುತ್ತೆ. ಎಲ್ಲ ಸಸಿಗಳಿಗೂ, ಎಲ್ಲ ಮನುಷ್ಯರಿಗೂ, ಎಲ್ಲ ಪ್ರಾಣಿಗಳಿಗೂ ಒಂದು ಆರೋ ಅಂತ ಇರುತ್ತೆ. ಅವು ಇವುಗಳಲ್ಲಿ ಬೃಹದಾಕಾರವಾಗಿರುತ್ತೆ. ನಮ್ಮ ಇಡೀ ವ್ಯವಸ್ಥೆನ, ಎಲ್ಲ ಸಮೂಹದ ಜನರ, ರೈತರೊಂದೇ ಅಲ್ಲ, ಇಲ್ಲಿ ವಸುದೈವ ಕುಟುಂಬಕಂ ಎಲ್ಲ ಜನರ ನೆಗೆಟಿವ್ಸ್ನೆಲ್ಲ ತೆಗೆದುಹಾಕಿಬಿಟ್ಟು ಅವರಿಗೆ ಪಾಸಿಟಿವ್ ಶಕ್ತಿ ಹೆಚ್ಚಿಸ್ತಕ್ಕಂಥ ಒಂದು ಎನರ್ಜಿ ಈ ಪಂಚವಟಿಗಳಿಗಿದೆ. ಔಷಧೀಯ ಗುಣಗಳಿದೆ. ಅದೇ ಅರಳಿನ ಕಷಾಯ ಮಾಡಿ ಕುಡಿದ್ರೆ ಎಷ್ಟು ಒಳ್ಳೆಯದು. ಅದೇ ರೀತಿ ಹತ್ತಿನ ನಾವು ಹಣ್ಣಾಗಿ ತಿಂದರೆ ಹೊಟ್ಟೆ ಎಲ್ಲ ಕಾಯಿಲೆಗೂ ರಾಮಬಾಣ. ಅದೇ ಬಿಲ್ವ, BP, ಶುಗರು ಗೋವಿಂದ. ಆ ಬನ್ನಿ ಮಹಾನ್ ಶಕ್ತಿ. ಜೀವನವೇ ಬೇವು ಬೆಲ್ಲ ಎರಡೂ ಸವಿದವ ಕಲಿಮಲ್ಲ ಅಂತ ನಮ್ಮ ಲಗ್ನ ಪತ್ರಿಕೆಗೆ ನಮ್ಮ ಅಪ್ಪಾರು ಹಾಕ್ಸಿದ್ರು, ನೆನಪು ಬಂತು. ಈ ರೀತಿ ಅಂಥ ಮಹಾನ್ ವೃಕ್ಷಗಳನ್ನು ಇವತ್ತು ಇವರು ಪಂಚವಟಿ ನಿರ್ಮಾಣ ಮಾಡ್ತಾ ಇದ್ದಾರೆ. ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ. ಎಲ್ಲ ಈ ಕುಟುಂಬಸ್ಥರಿಗೂ ಒಳ್ಳೆಯದಾಗಲಿ. ಅದ್ರ ಜೊತೆಗೆ ಅಲ್ಲಿ ನೋಡಿ, ಶಕ್ತಿ ಮಹಾನ್ ಸ್ವರೂಪ, ಪ್ರಾಣಶಕ್ತಿಯ ಸ್ವರೂಪ. ಇಲ್ಲಿ ಪ್ರಾಣದೇವರೇ ಆಂಜನೇಯದ ಒಂದು ನೆಲದಲ್ಲಿ ಇಲ್ಲೇ ಈ ಒಂದು ಕಾರ್ಯಕ್ರಮ ಆಗೋದು ಭಾಳ ಖುಷಿ ಕೊಡ್ತಾ ಇದೆ. ಹನುಮನಹಳ್ಳಿ ಇದು ಹೆಸರು, ಹೌದಲ್ಲ ಗುರುವೆ? ಹನುಮನಹಳ್ಳಿ, ಆಂಜನೇಯನ ಹುಟ್ಟಿದ ಹಳ್ಳಿನೇ ಹನುಮನಹಳ್ಳಿ. ಈ ಹನುಮನಹಳ್ಳಿ ಹನುಮನ ಜನ್ಮಸ್ಥಳ, ರಾಮ ಲಕ್ಷ್ಮಣರೆಲ್ಲ ಭೇಟಿಯಾಗಿರ್ತಕ್ಕಂಥ ಸ್ಥಳ, ಶಬರಿ ಆಶ್ರಮ, ಪಂಪಾ ಸರೋವರ. ಈ ಒಂದು ಋಷ್ಯಮುಖ ಅಂತಲೂ ಬರುತ್ತೆ, ಋಷ್ಯಮುಖ ಪರ್ವತ ಅಂತ. ಇಲ್ಲಿ ಭಾಳ ಒಂದು. ಆಮೇಲೆ ಇಲ್ಲಿ ಕಳೆಯಾಗಿ ಬೆಳೀತತೆ. ಇದು ಒಂದು ಯಾವುದು ಅಂತಂದರೆ ಬ್ರಾಹ್ಮಿ, ಅದ್ಭುತ. ಅಲ್ಲಿ ನನಗೆ ಒಬ್ಬ ಮೇಷ್ಟ್ರು ಹೇಳಿದರು, ಹೇಗೆ ಈ ಕಿಷ್ಕಿಂಧೆಯಲ್ಲಿ ಭಾಳ ಚೆನ್ನಾಗಿ ಬರುತ್ತಪ್ಪ ಇದು ಅಂತ. ಇಲ್ಲಿ ಬಾಳೆ ತೋಟಗಳಲ್ಲಿ ಕಳೆಯಾಗಿ ಇದು ಬ್ರಾಹ್ಮಿ ಬೆಳೀತಾ ಇದೆ. ಹೀಗೆ ಅದ್ಭುತ ಒಂದು ಔಷಧಿಗಳ ಭಂಡಾರ ಆಗಿರ್ತಕ್ಕಂಥ ಈ ಕ್ಷೇತ್ರ. ಇಲ್ಲಿ ಸೀತಾಫಲ, ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಹಣ್ಣಿನ ಬೆಳೆಯೂ ಹೌದು ಅಂತ ಹೇಳ್ತಾ, ನನ್ನ ಈ ಪಂಚವಟಿ ನಿರ್ಮಾಣ ಮಾಡ್ತಕ್ಕಂಥ ಇವರು ರೆಡ್ಡಿಯವರು, ಚಂದ್ರಶೇಖರ್ ರೆಡ್ಡಿಯವರು ಕುಟುಂಬಕ್ಕೆ ಆ ಒಂದು ಪ್ರಾಣದೇವರು ಆಂಜನೇಯ ಎಲ್ಲ ಶಕ್ತಿ ಕೊಟ್ಟು ಈ ಒಂದು ಕ್ಷೇತ್ರನ ಇನ್ನೂ ಶಕ್ತಿಯುತವಾಗಿ ಮಾಡ್ತಕ್ಕಂಥ ಮನೋಭಾವ ಅವ್ರಿಗೆ ಬರಲಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ ಸರ್. ಗುರುವೇ, ಧನ್ಯವಾದಗಳು.